ದ್ವೇಷದ ರಾಜಕೀಯ ಮಾನವೀಯತೆಯ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ದೆಹಲಿ ಬೆಂಕಿ ದುರಂತ ಘಟನೆಯ ಹೊತ್ತಿನಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಈಗ ಅಲ್ಲಿ ಬೆಂಕಿ ಹೊತ್ಕೊಂಡಾಗ ಜನರನ್ನ ಉಳಿಸೋದಿಕ್ಕೆ ಓಡಿ ಬಂದವರಲ್ಲಿ ಮುಸ್ಲಿಮರೇ ಹೆಚ್ಚಿದ್ರು. ಮತ್ತೆ ಅವರು ಆ ಹೊತ್ತಿನಲ್ಲಿ ಮತ್ತೆ ಏನನ್ನೂ ಯೋಚನೆ ಮಾಡ್ದೇನೆ ತಾವೇನ್ ಮಾಡೋದಿಕ್ ಸಾಧ್ಯ ಆಯ್ತು ಅದೆಲ್ಲವನ್ನ ಮಾಡಿದ್ರು. ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಅವ್ರು ಹೋರಾಡಿದ್ರು. ತಮ್ಮ ಜೀವನೋಪಾಯಕ್ಕೆ ನಷ್ಟ ಆದ್ರೂ ಪರವಾಗಿಲ್ಲ, ಅದನ್ನ ಚಿಂತೆ ಮಾಡ್ದೇನೆ ಪ್ರಾಣ ಕಾಪಾಡೋದಿಕ್ ಅವರೆಲ್ಲ ಮುನ್ನುಗ್ಗಿದ್ರು. ರಿಯಾಜುದ್ದೀನ್ ಅನ್ನೋರು ಬೆಂಕಿ ಹೊತ್ಕೊಂಡ ಕಟ್ಟಡದ ಹೊರಗೆ ತನ್ನ ಅಂಗಡಿಯ ಎಲ್ಲಾ ಹಾಸಿಗೆಗಳನ್ನ ತಂದು ಹಾಕಿದ್ರು. ಜನರು ಮಹಡಿಗಳಿಂದ ಕೆಳಗೆ ಹಾರಿ ಜೀವ ಉಳಿಸ್ಕೊಳ್ಳೋದಕ್ಕೆ ಅವ್ರು ಸಹಾಯ ಮಾಡಿದ್ರು. ರಿಯಾಜುದ್ದೀನ್ 2 ಲಕ್ಷ ರೂಪಾಯಿ ಮೌಲ್ಯದ ಹಾಸಿಗೆಗಳನ್ನ ಅದಕ್ಕಾಗಿ ಬಳಸಿದ್ರು. ಅವ್ರ ಅಂಗಡಿ ಪೂರ್ತಿ ಖಾಲಿ ಆಯ್ತು. ಕಟ್ಟಡ ಉರಿತಾ ಇರೋದನ್ನ ಮತ್ತೆ 2ನೇ ಮತ್ತೆ 3ನೇ ಮಹಡಿಯಲ್ಲಿ ಜನರು ಸಿಕ್ಕಾಕೊಂಡಿರೋದನ್ನ ಕಂಡಾಗ ರಿಯಾಜುದ್ದೀನ್ ಅಲ್ಲಿಂದ ಓಡ್ ಹೋಗ್ಲಿಲ್ಲ. ಬದಲಾಗಿ ಸಿಕ್ಕಾಕೊಂಡಿರೋರು ಕೆಳಗೆ ಜಿಗಿಯೋದಿಕ್ಕೆ ಸಾಧ್ಯ ಆಗೋ ಹಾಗೆ ತನ್ನ ಅಂಗಡಿಯಿಂದ ಎಲ್ಲ ಹಾಸಿಗೆಗಳನ್ನ ಹೊರಗೆ ತೆಗೆದು ಹಾಕಿದ್ರು. ಇದಕ್ಕಾಗಿ ತನ್ನ ಅಂಗಡಿ ಖಾಲಿ ಆದ್ರೂ ಕೂಡ ಅವ್ರಿಗೆ ಯಾವುದೇ ದುಃಖ ಇಲ್ಲ, ಬದಲಾಗಿ ಜೀವಗಳನ್ನ ಉಳಿಸೋದಿಕ್ಕೆ ಸಹಾಯ ಮಾಡಿರುವಂತ ಖುಷಿ ಇದೆ. ರಿಯಾಜುದ್ದೀನ್ ಮಾತ್ರ ಅಲ್ಲದೇನೆ ಮೊಹಮ್ಮದ್ ಶೋಯೇಬ್, ಅಮೀರ್, ಅಫ್ಜಲ್, ವಸೀಂ ರಜಾ, ವಕಾರ್, ಮನ್ಸೂರ್ ಮತ್ತೆ ಇಜ್ರಾರ್ ಖಾನ್ ಇವರೆಲ್ಲ ಕೂಡ ಜೀವಗಳನ್ನ ಉಳಿಸೋದಿಕ್ಕೆ ಧಾವಿಸಿ ಬಂದ್ರು ಅನ್ನೋದು ಈಗ ಅಲ್ಲಿ ಚರ್ಚೆ ಆಗ್ತಿದೆ. ಪೊಲೀಸರು ನೆಲಮಾಳಿಗೆಗೆ ಪ್ರವೇಶಿಸೋದಿಕ್ಕೆ ಕಿಟಕಿಯ ಗ್ರಿಲ್ ಅನ್ನ ಕತ್ತರಿಸಿದವರು ವಸೀಂ ರಜಾ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಾರೆ. ಅವರು ಸುಟ್ಟ ದೇಹಗಳನ್ನ ಹೊರಗೆ ತೆಗೆದ್ರು. ವಾಸಂ ಮತ್ತೆ ಅವರ ಸಹೋದ್ಯೋಗಿಗಳು ಕಟ್ಟಡದಿಂದ ಜನರನ್ನ ಹೊರಗಿಳಿದ್ರು. ಅದು ಮಾತ್ರ ಅಲ್ಲದೇನೆ 10 ಜನರಿಗೆ CPR ನೀಡಿ ಜೀವಗಳನ್ನ ಉಳಿಸೋದಿಕ್ಕೆ ಅವ್ರು ಪ್ರಯತ್ನ ಪಟ್ರು. ಬೆಂಕಿ ಹೊತ್ತಿಕೊಂಡ ಹೋಟೆಲ್ ಅವ್ರ ಮನೆ ಹಿಂದೆನೆ ಇತ್ತು. ಅಲ್ಲಿ ಓಡೋಡಿ ಹೋಗುವಷ್ಟರಲ್ಲಿ ಬೆಂಕಿಯ ಜ್ವಾಲೆಗಳು ಆ ಇಡೀ ಹೋಟೆಲ್ ಅನ್ನೇ ಆವರಿಸಿದ್ರು. ಜನರು ಸಹಾಯಕ್ಕಾಗಿ ಕಿರುಚ್ತಾ ಇದ್ರು. ಆ ಸಮಯದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯ ಪೊಲೀಸ್ ತಂಡ ಮಾತ್ರನೇ ಅಲ್ಲಿತ್ತು. ಯಾವುದೇ ಅಗ್ನಿಶಾಮಕ ತಂಡ ಇರಲಿಲ್ಲ. ಆಗ್ಲೇನೆ ಹಾಸಿಗೆಗಳನ್ನ ನೆಲದ ಮೇಲೆ ಹಾಕಿ ಕಟ್ಟಡದೊಳಗಿರೋರು ಜಿಗಿಯೋದಿಕ್ಕೆ ಅನುಕೂಲ ಮಾಡಿಕೊಡುವಂತ ಯೋಚನೆ ಬಂದದ್ದು. ರಿಯಾಜುದ್ದೀನ್ ಕ್ಷಣ ಕೂಡ ಯೋಚನೆ ಮಾಡ್ದೇನೆ ತಮ್ಮ ಅಂಗಡಿಯಲ್ಲಿದ್ದಂತ ಎಲ್ಲಾ ಹಾಸಿಗೆಗಳನ್ನ ಅಲ್ಲಿಗೆ ಸಾಗಿಸಿದ್ರು. ಎಲ್ಲಾ ಹಾಸಿಗೆಗಳನ್ನ ನೆಲದ ಮೇಲೆ ಹರಡಿದಾಗ ಮೇಲಿಂದ ಸಹಾಯಕ್ಕಾಗಿ ಕೂಗ್ತಾ ಇದ್ದಂತಹ ಜನರು ಕೆಳಗೆ ಜಿಗಿಯೋದಿಕ್ಕೆ ಸಾಧ್ಯ ಆಯ್ತು. ಇದು ಅವ್ರ ಜೀವಗಳನ್ನ ಉಳಿಸ್ತು. ಅದಾದ ನಂತರ ಅಗ್ನಿಶಾಮಕ ದಳ ಕೂಡ ಅಲ್ಲಿಗೆ ಬಂತು. ಅದು ಮುಂದೆ ಹೋಗ್ತಾ ಇದ್ದ ಹಾಗೆ ಪೊಲೀಸರೊಂದಿಗೆ ವಸೀಂ ಮತ್ತೆ ಅವರ ಸ್ನೇಹಿತರು ಕೂಡ ಹೋದ್ರು. ಬೆಂಕಿ ನಂದಿಸಿದ ತಕ್ಷಣ ಅವರೆಲ್ಲ ಜನರನ್ನ ರಕ್ಷಿಸತೊಡಗಿದ್ರು. ಒಳಗಿನ ದೃಶ್ಯ ಭಯಾನಕವಾಗಿತ್ತು. ಹಲವರು ಇದ್ದಲ್ಲೇ ಸುಟ್ಟು ಶವ ಆಗಿ ಹೋಗಿದ್ರು. ಇವರೆಲ್ಲರೂ ಒಳಗೆ ಸಿಲುಕೊಂಡಿದ್ದಂತಹ ಕೆಲವು ವಿದೇಶಿಗರನ್ನು ಕೂಡ ಹೊರಗೆ ಕರೆತಂದ್ರು. CPR ಬಗ್ಗೆ ಗೊತ್ತಿದ್ದಂತಹ ವಸೀಂ ಅಗತ್ಯ ಇದ್ದ ಹಲವರಿಗೆ CPR ಅನ್ನ ನೀಡಿದ್ರು. ಹಾಗೇನೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ಅವರೆಲ್ಲ ಮಾಡಿದ್ರು. ಇವರೆಲ್ಲ ಬೆಂಕಿ ಹೊತ್ತಿಕೊಂಡು ಕಟ್ಟಡದೊಳಗೆ ಹೋಗಿ ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ಸಾಧ್ಯ ಆದಷ್ಟು ಮಟ್ಟಿಗೆ ಸಹಾಯ ಮಾಡಿದ್ರು. ನೀರಿನ ಕ್ಯಾನ್ಗಳನ್ನ ಮಾರುವಂತಹ ಅಮೀರ್ ಮತ್ತೆ ಹೃದ್ರೋಗಿ ಆಗಿರುವಂತಹ ಅವರ ಸಹೋದರ ಅನೀಸ್ ಇಬ್ರು ಕೂಡ ಹೋಟೆಲ್ ಒಳಗಡೆ ಹೋಗಿ ಪೊಲೀಸರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಶವಗಳನ್ನ ಹೊರ ತೆಗೆಯೋದಿಕ್ಕೆ ಪ್ರಯತ್ನಿಸಿದ್ರು. ಅನೀಸ್ ತನ್ನ ಅನಾರೋಗ್ಯವನ್ನು ಕೂಡ ಲೆಕ್ಕಿಸದೇನೆ ಈ ದುರಂತದ ಹೊತ್ತಿನಲ್ಲಿ ನೆರವಿಗೆ ನಿಂತಿದ್ರು. ಮೊಹಮ್ಮದ್ ಶೋಯೇಬ್ ಖಾನ್, ಅಫ್ಜಲ್, ಇಜ್ರಾರ್ ಮೊದಲಾದವರು ಕೂಡ ರಕ್ಷಣೆ ಕೆಲಸಕ್ಕೆ ನಿಂತಿದ್ರು. ರಕ್ಷಣಾ ತಂಡದೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರೆಲ್ಲ ಕೆಲಸ ಮಾಡಿದ್ರು. ಸುಮಾರು 20 ರಿಂದ 25 ಜನರನ್ನ ಸುರಕ್ಷಿತವಾಗಿ ಹೊರಗೆ ತರೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ಅವರೆಲ್ಲರ ಬಗ್ಗೆ ಈಗ ದೆಹಲಿಯಾದ್ಯಂತ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಅವರ ಧೈರ್ಯವನ್ನು ಮೀರಿದ ಕಾರಣ ಇದೆ. ಮುಸ್ಲಿಮರನ್ನ ಹಗಲು ರಾತ್ರಿ ಅವಮಾನಿಸಿ ಬೆದರಿಸುವಂತ ಈ ದೇಶದಲ್ಲಿ ಮುಸ್ಲಿಮರು ಇತರರನ್ನ ಉಳಿಸೋದಿಕ್ಕೆ ತಮ್ಮ ಪ್ರಾಣವನ್ನು ಕೂಡ ಪಣಕ್ಕಿಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಇವರೆಲ್ಲರ ಕತೆ ಬಹಳ ಮಹತ್ವದಾಗಿದೆ. ಮುಸ್ಲಿಮರ ವಿರುದ್ಧ ದ್ವೇಷ ಹರಡೋದ್ರಲ್ಲಿ ಇಲ್ಲಿನ ಮಡಿಲ ಮಾಧ್ಯಮಗಳು ನಿರಂತರವಾಗಿ ತೊಡಗಿವೆ. ಆದ್ರೆ ಬೆಂಕಿ ಹೊತ್ಕೊಂಡಾಗ ಅದೇ ಮುಸ್ಲಿಂ ಹುಡುಗರು ರಕ್ಷಣೆಗೆ ಧಾವಿಸ್ತಾರೆ ಅನ್ನೋದು ಇಲ್ಲಿನ ಮಡಿಲ ಮೀಡಿಯಾದ ಜನರಲ್ಲಿ ಕಿಂಚಿತ್ತಾದ್ರೂ ಪಶ್ಚಾತ್ತಾಪವನ್ನು ಮೂಡಿಸ್ಬೇಕಲ್ವಾ? ದ್ವೇಷದ ರಾಜಕೀಯದ ಹೊರತಾಗಿನೂ ಅವರೆಲ್ಲರೂ ಪ್ರಾಣಗಳನ್ನ ಉಳಿಸೋದಕ್ಕಾಗಿ ತಮ್ಮ ಜೀವದ ಹಂಗನ್ನ ತೊರೆದು ನಿಂತ್ಕೊಂಡ್ರು. ಹಗಲು ರಾತ್ರಿ ಮುಸ್ಲಿಮರನ್ನ ಅವಮಾನಿಸಲಾಗುತ್ತೆ, ಮತ್ತೆ ಅವ್ರ ವಿರುದ್ಧ ದ್ವೇಷವನ್ನ ಹರಡಲಾಗುತ್ತೆ, ದ್ವೇಷಪೂರಿತ ಹೇಳಿಕೆಗಳನ್ನ ನೀಡಲಾಗುತ್ತೆ. ಟಿವಿ ಚಾನೆಲ್ಗಳಲ್ಲಿ ಆಂಕರ್ಗಳು ಬಹಿರಂಗವಾಗಿ ದ್ವೇಷಪೂರಿತ ಮಾತುಗಳನ್ನ ಆಡ್ತಾರೆ. ಆದ್ರೂ ಮನ್ಸೂರ್, ಶೋಯೇಬ್, ಅಮೀರ್ ಅಥವಾ ವಸೀಂ ಇದ್ಯಾವುದನ್ನು ಕೂಡ ನೋಡ್ಲಿಲ್ಲ. ಅವರು ತಮ್ಮ ನಗರದಲ್ಲಿನ ದುರಂತದ ಹೊತ್ತಿನಲ್ಲಿ ಜನರ ರಕ್ಷಣೆಗೆ ಮುಂದಾಗೋದು ಮುಖ್ಯ ಅಂತ ಭಾವಿಸಿದ್ರು. ಅವರೆಲ್ಲರ ಬಗ್ಗೆ ಈಗ ದೆಹಲಿಯಾದ್ಯಂತ ಬಹಳ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಮುಸ್ಲಿಮರ ವಿರುದ್ಧ ಸದಾ ದ್ವೇಷ ಕಾರುವಂತ ಈ ಕಾಲದಲ್ಲೂ ಸ್ವತಃ ಮಾಳವಿಯಾ ನಗರದ ಸ್ಥಳೀಯ ಬಿಜೆಪಿ ಶಾಸಕ ಸತೀಶ್ ಉಪಾಧ್ಯಾಯ ಅವರು ಈ ಯುವಕರ ಸಾಹಸವನ್ನ ಬಹಿರಂಗವಾಗಿ ಶ್ಲಾಘಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಫ್ಜಲ್, ಶಾರೂಕ್, ಅನೀಸ್, ಅಮೀರ್ ಮತ್ತೆ ವಸೀಂ ಅವರ ಭಾವಚಿತ್ರಗಳನ್ನ ಹಂಚಿಕೊಂಡು ಈ ಧೀರ ಹೃದಯಗಳಿಗೆ ನನ್ನ ಸೆಲ್ಯೂಟ್ ಅಂತ ಬರೆದಿದ್ದಾರೆ. ಇವರೆಲ್ಲರೂ ತಮ್ಮ ಪ್ರಾಣದ ಹಂಗನ್ನ ತೊರೆದು
ದೆಹಲಿ ಪೊಲೀಸರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಜನರ ಜೀವವನ್ನು ಉಳಿಸಿದ್ದಾರೆ ಅಂತ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಸ್ಥಳೀಯ ಮುಸ್ಲಿಂ ಯುವಕರು ತೋರಿದಂತ ಈ ನಿಸ್ವಾರ್ಥ ಸಾಹಸದ ಮುಂದೆ ದ್ವೇಷದ ರಾಜಕೀಯ ಮಣಿಲೇಬೇಕಾಯ್ತು ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಇತ್ತೀಚೆಗೆ ಬಿಜೆಪಿ ಶಾಸಕರು, ಸಂಸದರು ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹೀಗಿರುವಾಗ ಇವತ್ತು ಆ ಮುಸ್ಲಿಂ ಯುವಕರನ್ನ ಶ್ಲಾಘಿಸಿದಂತ ಈ ಬಿಜೆಪಿ ಶಾಸಕ ಸತೀಶ್ ಉಪಾಧ್ಯಾಯ ನಾಳೆ ಮುಸ್ಲಿಮರ ಬಗ್ಗೆ ಅದು ಏನ್ ಮಾತಾಡ್ತಾರೋ ಅಂತ ಕಾದು ನೋಡ್ಬೇಕಾಗಿದೆ. ಇನ್ನು ದಿಲ್ಲಿಯಲ್ಲಿ ಇದೆಲ್ಲ ಆಗ್ತಾ ಇರುವಾಗ್ಲೇನೆ ಉತ್ತರ ಪ್ರದೇಶದಲ್ಲಿ ಹಿಂದುವಿನ ಹತ್ಯೆಯ ಆರೋಪಿ ಮುಸ್ಲಿಮನ ಎನ್ಕೌಂಟರ್ ನಲ್ಲಿ ಕೊಲ್ಲಬೇಕು ಅಂತ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡಲಾಗ್ತಾ ಇತ್ತು. ಆದ್ರೆ ಮುಸ್ಲಿಮರ ಹತ್ಯೆಗಾಗಿ ಹಿಂದುವನ್ನ ಬಂಧಿಸಿದ್ರೆ ಅವನನ್ನ ಎನ್ಕೌಂಟರ್ ನಲ್ಲಿ ಯಾಕೆ ಕೊಲ್ಲಲಾಗಿಲ್ಲ ಅಂತ ಯಾರು ಕೂಡ ಕೇಳೋದಿಲ್ಲ. ಈ ದೇಶದಲ್ಲಿ ದ್ವೇಷ ಎಷ್ಟು ಆವರಿಸಿದೆ ಅಂತ ಅಂದ್ರೆ ಸಮಾಜದ ಮನಸ್ಸುಗಳು ಕತ್ತಲುಮಯ ಆಗ್ಬಿಟ್ಟಿವೆ. ಆದ್ರೆ ತಮ್ಮ ಧೈರ್ಯದಿಂದ ಅಮೀರ್, ವಸೀಂ, ಶೋಯಬ್ ಮತ್ತೆ ರಿಯಾಜುದ್ದೀನ್ ಈ ಒಂದು ಕತ್ತಲೆಯನ್ನ ನಿವಾರಿಸಿದ್ದಾರೆ. ಎಲ್ಲಾ ಮನುಷ್ಯರು ಒಂದೇ ಅನ್ನೋದನ್ನ ಅವರೆಲ್ಲ ತೋರಿಸಿದ್ದಾರೆ. ದಿನ ಬೆಳಗಾದ್ರೆ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಲಾಗುತ್ತೆ. ಮುಸ್ಲಿಮರ ಮನೆಗಳ ಮೇಲೆ ಬುಲ್ಡೋಸರ್ ಗಳನ್ನ ಹಾಯಿಸಲಾಗುತ್ತೆ. ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರು ಮನೆಗಳನ್ನು ಅಕ್ರಮವಾಗಿ ನಿರ್ಮಿಸಲಾಗಿದ್ರೆ ಬುಲ್ಡೋಸರ್ ಹಾಯೋದು ಮುಸ್ಲಿಮರ ಮನೆ ಮೇಲೆ ಮಾತ್ರನೇ. ಪ್ರತಿದಿನ ಈ ರೀತಿಯ ಅಸಹಾಯಕತೆಗೆ ಅವರನ್ನ ತಳ್ಳಲಾಗುತ್ತೆ. ಮುಸ್ಲಿಮರ ವಿರುದ್ಧ ನಿಲ್ಲುವಂತ ಗುಂಪುಗಳಿವೆ. ಆದ್ರೆ ಇದೆಲ್ಲವನ್ನ ಬದಿಗಿಟ್ಟು ಮೊಹಮ್ಮದ್ ಶೋಯಬ್, ಅಮೀರ್, ಅಫ್ಜಲ್, ವಸೀಂ ರಜಾ, ವಕಾರ್, ಮನ್ಸೂರ್, ರಿಯಾಜುದ್ದೀನ್ ಮತ್ತೆ ಇಜ್ರಾರ್ ಖಾನ್ ಇತರರ ಜೀವಗಳನ್ನ ಉಳಿಸೋದಿಕ್ಕೆ ತಮ್ಮ ಸರ್ವಸ್ವವನ್ನು ನೀಡಿದ್ರು. ದ್ವೇಷದ ರಾಜಕೀಯ ಅವರನ್ನ ತಡೆಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ವೀಕ್ಷಕರೇ, ಈ ಕುರಿತು ನಿಮ್ಗೇನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ಕೂಡ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.